ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ. ನೀವು ಹೇಳಿದಿರಿ, ನೋಡಿದೆ, ಜಲಾಶಯಗಳನ್ನು ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನು ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡಿದೆ, ನೀವು ಬರಗಾಲದಲ್ಲಿ ಏನು ಹಿಂಸೆ ಅನುಭವಿಸ್ಕೊಳ್ಳೋಕ್ಕೆ ತಯಾರಾಗಿರಿ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿದ್ದರೆ, ರೈತರು ಈ ವರ್ಷ ಬಿತ್ತನೆ ಮಾಡಬಾರ್ದು ಅಂತ ಇದ್ದರೆ ಆ ಬಿತ್ತನೆ ಮಾಡದೇ ಹೋದರು ಅಂತಲೇ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದು ಹೇಳಿದ್ದೀರಾ, ಘೋಷಣೆ ಮಾಡಿದ್ದೀರಾ? ಅದು ಹೇಳಬೇಕಲ್ಲ ರೈತರಿಗೆ. ಹಾಂ, ದನ ಕರುಗಳ ಮೇವೆ ಏನಾಗಬೇಕು, ಕುಡಿಯೋ ನೀರೇನಾಗಬೇಕು? ಇವತ್ತು ಕಾಂಗ್ರೆಸ್ನ ತಮಿಳ್ನಾಡಿನವ್ರು ಹೇಳವ್ರೆ, ಒಂದು ಇಟ್ಟಿಗೆ ಇಡಕ್ಕೆ ಬಿಡಲ್ಲ ಮೇಕೆದಾಟಿನಲ್ಲಿ. ಕಾಂಗ್ರೆಸ್ನ ನಾಯಕರಲ್ಲಿ ಹೇಳ್ತಾವ್ರಪ್ಪ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿರೋದು, ಮೇಕೆದಾಟು DPR ಎತ್ತಿನ ಹೊಳೆ ಅದು ಯಾವ ಜೂನಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. 3 ವರ್ಷದಿಂದ ಹೇಳ್ತಾನೆ ಅವರೇ, ಈ ವರ್ಷದ ಜೂನ್ ಜುಲೈನಲ್ಲಿ ಎತ್ತಿನ ಹೊಳೆಯಿಂದ ನೀರು ಹರಿಸ್ತೀವಿ. ಈಗ ಮುಂದುವರ್ಷಕ್ಕಂತೆ ಈಗ ಹೊಸ ನೀರಾವರಿ ಸಚಿವರು ಬಂದವ್ರೆ, ಈಗ ಅವ್ರು ಹೇಳ್ತಾವ್ರೆ ಮುಂದುವರ್ಷದಷ್ಟೊತ್ತಿಗೆ ಇನ್ನೂ ಹಣ ಹೊಂದಿಸ್ಬೇಕಂತ 8,000 ಕೋಟಿ ಹೊಂದಿಸಿ ಸಂಪೂರ್ಣಗೊಳಿಸಿ ಆಮೇಲೆ ನೀರು ತರ್ತಾರಂತೆ. ಇಲ್ಲಿವರೆಗೂ ಖರ್ಚು ಮಾಡಿದಿರಲ್ಲ 23,000 ಕೋಟಿನೋ ಏನೋ, ಆ ನೀರು ಎಲ್ಲೋಗೈತೆ? ಆ 23,000 ಕೋಟಿ ನೀರಾದರೂ ಬರಬೇಕಲ್ಲ. ಅವ್ರಿಗೆ ಸಂಭ್ರಮ ಇರ್ಬೋದು, ನಾಡಿನ ಜನತೆಗೆ ಬರೀ ಹೇಳಿಕೆಗಳು ನೋಡಿದ್ದೀನಿ. ಒಂದು ತಿಂಗಳಲ್ಲಿ ಅದೆಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅದೆಂಥದ್ದು ಭಾರತ್ ಜೋಡೋ ಮಾಡಿದ್ರಂತಲ್ಲ, ಅವರಿಗೆ ಪ್ರತಿ ಪಂಚಾಯಿತಿ ಒಳಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತಲ್ಲ. ಹಾಂ, ಭಾರತ್ ಜೋಡೋ ಯುವಕರ ಸಂಘ ಪ್ರತಿ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಘೋಷಣೆ ಆಗಿದೆ. ಯಾರ ಅಪ್ಪನ ಮನೆ ದುಡ್ಡಿದು? ಈಗ ಗ್ಯಾರಂಟಿ ಸ್ಕೀಮ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಬ್ಬ ಅಧ್ಯಕ್ಷ, ಅವನಿಗೆ ಕ್ಯಾಬಿನೆಟ್ ರ್ಯಾಂಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕು. 3 ವರ್ಷ ಏನು ದನ ಕಾಯ್ತಾ ಇದ್ರ? ಈಗ ಸಮೀಕ್ಷೆ ಮಾಡಕ್ಕೆ ಹೊರಟಿದ್ದೀರಲ್ಲ, 3 ವರ್ಷದಿಂದ ಮತ್ತೆ ಈ ಕಮಿಟಿ ಮಾಡಿದ್ರಲ್ಲ ಪ್ರತಿ ತಾಲೂಕಿನಲ್ಲಿ, ಅದಕ್ಕೆ ಅವರಿಗೆ ಸರ್ಕಾರದ ದುಡ್ಡು ಮಾಡಿದ್ದೇನವರು ಮತ್ತಾಗಿದ್ರೆ ಈಗ ಹುಡ್ಕಕ್ಕೆ ಹೊರಟಿದ್ದೀರಲ್ಲ. ಸತ್ತರು ಇನ್ಕಮ್ ಟ್ಯಾಕ್ಸ್ನವರು ಇದನ್ನು ಈಗ ಹುಡುಕ್ತಾ ಇದ್ದೀರಿ. 3 ವರ್ಷದಿಂದ ಈ ಕಮಿಟಿ ಮಾಡಿದ್ರಲ್ಲ, ಇವರೇನು ಮಾಡ್ತಾಯಿದ್ರು? CAG ರಿಪೋರ್ಟ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಹಣ ದುಂದು ವೆಚ್ಚ ಆಗಿರೋದು, ಇಲ್ಲೆಲ್ಲೋ ಇದು ಎಂಥದ್ದು ನಿಮ್ಮ ಗ್ಯಾರಂಟಿ ಅಧ್ಯಕ್ಷರು ಒಬ್ಬರು ಮಾಡ್ಕೊಂಡಿದ್ದೀರಲ್ಲ, ಅವರೇನು ಹೇಳ್ತಾರೆ? CAG ರಿಪೋರ್ಟೇ ಸುಳ್ಳು ಅಂತಾರೆ. ಮೊನ್ನೆ ಹೇಳಿಕೆ ನೋಡಿದೆ, CAG ರಿಪೋರ್ಟೆಲ್ಲ ತಪ್ಪಿದೆ, ಆ ಥರ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು. ಮೊನ್ನೆ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ರು. ಈಗ ಇಷ್ಟೆಲ್ಲ ಸರ್ಕಾರದ ದುಡ್ಡು ತಿಂದು ನೀರು ಕುಡಿದು ಜನತೆ ಮೇಲೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಈಗ ಇದೇನೋ ಬಸ್ತು ಇನ್ನೊಂದು 2 ದಿವಸದಲ್ಲಿ ತಗೋತಾರಂತೆ ರೇಟು ಜಾಸ್ತಿ ಮಾಡೋದಕ್ಕೆ. ಇದು ಈ ಸರ್ಕಾರ ನಡೀತಾ ಇರೋದು. ಇವರ ಒಂದು ತಿಂಗಳ ಸಂಭ್ರಮ ನೋಡ್ತಾ ಇದ್ದೀನಿ, ಏನೇನು ಕೊಟ್ಟವ್ರೆ ಅಂತೇಳಿ. ಎಲ್ಲ ಹಿಂದಿನ ಸರ್ಕಾರಗಳಲ್ಲಿ ಯಾವುದೋ ಕಾರ್ಯಕ್ರಮಗಳಿದ್ದವನ್ನ ಹೋಗಿ ಟೇಪ್ ಕಟ್ ಮಾಡ್ತಾರೆ 3 ವರ್ಷದಿಂದ. ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳನ್ನ ಹೊಸದಾಗಿ ನೀವು ಮಾಡಿರೋದೇನಿದೆ? ಯಾವ ನೀರಾವರಿ ಯೋಜನೆಗಳಿಗೆ ಹೆಚ್ಚುವರಿಯಾಗಿ ಕಾರ್ಯಕ್ರಮ ತಂದಿದ್ದೀರಿ? ಕೊಟ್ಟಿರೋದೇನು ನೀವು? ರಸ್ತೆಗಳೇನಾಗಿದೆ? ಇದಕ್ಕೆ ಸಂಭ್ರಮ. ಸರ್ಕಾರಕ್ಕೆ ಆತಂಕ ಇರೋದಂತೂ ಸತ್ಯ. ಮುಂದಿನ ಚುನಾವಣೆ ಈ ನಾಡಿನಲ್ಲಿ ಜನ ಏನು ತೀರ್ಮಾನ ಮಾಡಿದ್ದಾರೆ, ಅವರೇನು ಸರ್ವೆ ಮಾಡಿಸಿರಲ್ವಾ? ಇಲ್ಲೆಲ್ಲ ಸುಜಾತ ಥಿಯೇಟ್ರ್ ಎದುರುಗಡೆ ಇರೋ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ 150-200 ಜನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಇಲ್ಲಿ ದಿನ ಎವ್ರಿ ಡೇ ರಾಜ್ಯದ ಜನರ ಮೂಡ್ ಏನಿದೆ ಅಂತ ದಿನ ರಿಪೋರ್ಟ್ ಗೊತ್ತಿದೆ ಅವರಿಗೆ. ಅದರಿಂದಲೇ ಇವೆಲ್ಲ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರೋದು ಈಗ ದುರುಪಯೋಗ ಪಡಿಸ್ಕೊಂಡು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ